ಮಣಿ ಮತ್ತು ಮೈಸೂರು ಹೈವೇನಲ್ಲಿ KSRTC ಬಸ್ಗಳು ಅಪೋಸಿಟ್ ಕುತ್ಕೊಂಡಿದ್ದಾರೆ. ಯಾವ ಲೆವೆಲ್ಗೆ ಅಂದರೆ ಗುದ್ದಿರೋ ಸ್ಪೀಡ್ಗೆ ಕಂಪ್ಲೀಟು ಬಸ್ ಬಾಡಿ ಪ್ಯಾನಲ್ ಸೈಡ್ ಏನಿದೆ ಕಂಪ್ಲೀಟಾಗಿ ಕಿತ್ಕೊಂಡು ಹೊರಟೋಗಿದೆ. ಒಬ್ಬ ವ್ಯಕ್ತಿ ಆನ್ ದಿ ಸ್ಪಾಟ್ ಡೆತ್ ಆಗಿದ್ದಾರೆ. ಇವ್ರು ಮಾಡೋ ಕೆಲಸಗಳಿಗೆ ಡ್ರೈವರು ಎಲ್ಲರೂ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಮಾಡೋ ಕೆಲಸಗಳಿಗೆ ಇಡೀ ಡಿಪಾರ್ಟ್ಮೆಂಟು KSRTC ಬಸ್ಗಳು ಎಲ್ಲ ಡ್ರೈವರ್ಸಿಗೂ ಬ್ಯಾಡ್ ನೇಮ್ ಬರ್ತಿದೆ. ಒಬ್ಬರು ಮಾಡೋ ಕೆಲಸದಿಂದ ದಯವಿಟ್ಟು ನಿಧಾನಕ್ಕೆ ಹೋಗೋದ್ರಿಂದ ಏನೂ ಆಗೋದಿಲ್ಲ. ನಿಮ್ಮದು ಹೆವಿ ವೆಹಿಕಲ್ಸು, ಸಣ್ಣ ಪುಟ್ಟ ಬೈಕವ್ರು ಟಚ್ ಮಾಡಿದ್ರು ಅವ್ರು ಸ್ಪಾಟ್ ಹಾಕಿಬಿಡ್ತಾರೆ. ನಿಧಾನಕ್ಕೆ ಹೋಗಿ, ಯಾಕಂದರೆ ಪ್ಯಾಸೆಂಜರ್ಸು ನಿಮ್ಮ ಮೇಲೆ KSRTC ಬಸ್ ಗೌರ್ಮೆಂಟ್ ಬಸ್ ಅಂತ ಒಂದು ನಂಬಿಕೆ ಇಟ್ಕೊಂಡು ಬರ್ತಾರೆ. ಯಾವತ್ತಿದ್ರು ಸೇಫಾಗಿರ್ತೀವಿ ಅಂತ ಆ ನಂಬಿಕೆನ ಯಾವತ್ತೂ ಕಳ್ಕೊಬೇಡಿ. ರೀಸೆಂಟಾಗಿ ರಾಮಲಿಂಗಾರೆಡ್ಡಿ ಅವರು ಅನೌನ್ಸ್ ಮಾಡಿದ್ದಾರೆ 3 days ಬೇಕು KSRTC, BMTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಇಷ್ಟು ಡಿಪಾರ್ಟ್ಮೆಂಟಲ್ಲಿ ಯಾವುದು ಆಕ್ಸಿಡೆಂಟಲ್ಲಿ ಎಷ್ಟಿದೆ ಡ್ರೈವರ್ಸ್ದು ತೆಗೆಸಿ, ಇನ್ನು ನೆಕ್ಸ್ಟ್ ಒಂದೇ ಒಂದು ಆಕ್ಸಿಡೆಂಟ್ ಆದರೂ ಕೆಲಸದಿಂದ ಕಿತ್ಬಿಸಾಕ್ತಾರೆ. ಸೊ ಈಗ ಆಕ್ಸಿಡೆಂಟ್ ಮಾಡದೇ ಇರೋರ್ಗೂ ಏನೂ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ ಅಂತಲ್ಲ, ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ತರ್ತಿದ್ದಾರೆ. ಆ ಲೆವೆಲ್ಗೆ ಮಾಡ್ಕೊತಿದ್ದಾರೆ ಒಬ್ಬರು ಮಾಡೋ ಕೆಲಸಕ್ಕೆ. ದಯವಿಟ್ಟು ನಿಮ್ಮ ಕೆಲಸನ ಕಳ್ಕೊಂಡು ಹಾಳು ಮಾಡ್ಕೋಬೇಡಿ. ಪ್ಯಾಸೆಂಜರ್ಸು ಕೊಡೋ ಟಿಕೆಟ್ ದುಡ್ಡಿಂದ ನಿಮ್ಮ ಸಂಸಾರ, ನಿಮ್ಮ ಜೀವನ ನಡೀತದೆ. ದಯವಿಟ್ಟು ಅವ್ರ ಸಂಸಾರದ ಜೊತೆ ಆಟ ಆಡಬೇಡಿ. ಅವ್ರ ಮೇಲೆ ಕನ್ಸರ್ನ್ ಅವ್ರ ಸೇಫ್ಟಿ ಇಂಪಾರ್ಟೆಂಟ್ ಇರಲಿ. ಅವ್ರಿಗೋಸ್ಕರ ಡ್ರೈವಿಂಗ್ ಮಾಡಿ ತುಂಬ ಸೇಫಾಗಿ ಕರ್ಕೊಂಡೋಗಿ ರೀಚ್ ಮಾಡಿಸಿ. ಇಷ್ಟೇ ನನ್ನ ರಿಕ್ವೆಸ್ಟ್.